ಅದಕ್ಕಾಗಿ ಸಾಕಷ್ಟು ಕಳೆದ ಈ ವಾರದಲ್ಲಿ ಸಾಕಷ್ಟು ಚರ್ಚೆನೂ ಆಗಿದ್ದಾವೆ, ಡಿಸ್ಕಷನ್ ಆಗಿದ್ದಾವೆ. ಒಬ್ಬರನ್ನ ಆರೋಪ ಮಾಡಿದ್ದಾರೆ, ನಾವ್ಯಾಗ ರಾಜೀನಾಮೆ ಕೊಡಬೇಕು ಅಂತ. ಕಾಂಗ್ರೆಸ್ಸಿಗರು ನೀವು ಕೊಡಲೇಬೇಕಂತ, ಬಿ ಜೆ ಪಿಗರು ಅದೇ ಕಾರ್ಯಕ್ರಮ ಎಚ್ ಡಿ ಕುಮಾರಸ್ವಾಮಿಗಳು ಸಹ ಸಾಕಷ್ಟು ಟಿಪ್ಪಣಿಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ವಾರ ಏನಾಯ್ತಪ್ಪ ಅಂತಂದ್ರೆ ಬೆಂಗಳೂರಿನ RCBಯ ಕಾಲು ತುಳಿತಕ್ಕೆ, ಅಂದರೆ ಆ ಮೆರವಣಿಗೆ ಕಾಲು ತುಳಿತು ಅಥವಾ ಅಲ್ಲಿ ಆಟದ ನೋಡ್ಲಿಕ್ಕೆ ಬಂದ ಜನನೂ ತಾವ ತಿಕ್ಕಾಡೆ ಅಥವಾ ಮತ್ತೇನೋ ಆಯಿತು, 11 ಜನ ಜೀವ ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಸಾಕಷ್ಟು ದೇಶ ತುಂಬ ಎಲ್ಲ ಕಡೆನೂ ಆಗ್ತಾಯಿದೆ. ಅದಕ್ಕೆ ಸಮಿತಿಯಲ್ಲಿ ಉತ್ತರ ಸಿಗ್ತದೆ. ಯಾಕೆಂದ್ರೆ ಎಲ್ಲ ಒಂದೊಂದು ಇನ್ನು ರಿಸಲ್ಟ್ ಬರೋಕ್ಕೆ ಶುರು ಮಾಡಿದಾಗ ತಪ್ಪಿತಸ್ಥರು ಯಾರು ಹೊರಗೆ ಬರ್ತದೋ ಅವ್ರು ಶಿಕ್ಷೆ ಕೊಡೋಣ ಅನ್ನೋಂಥ ಮಾತನ್ನು ಈಗ ಆಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದಾಗ ಪತ್ರಕರ್ತರು ಇದು ನಿಮ್ಮ ತಪ್ಪು ಅಲ್ಲ ಇಲ್ಲರಿ ಅಂದಾಗ ನಮ್ಮದೇನು ತಪ್ಪಾಗಿದೆ ಅಂಥೇಳಿ ಪ್ರಶ್ನೆ ಮಾಡಿ ಇದು ಸಹಜವಾಗಿ ಏನೋ ಒಂದು ಆಗ್ಯದ, ಹೌದು ತಪ್ಪಾಗಿದೆ, ಎಲ್ಲರೂ ತಪ್ಪಾಗಿದೆ, ನಮ್ಮದಷ್ಟಲ್ಲ ಸರ್ಕಾರ ತಪ್ಪಲ್ಲ. ನಾವು ಯಾರು ತಪ್ಪಿತಸ್ಥರು ಯಾರಿದಾರ ಪೊಲೀಸರು ಡ್ಯೂಟಿ ಮಾಡಬೇಕಾಗಿತ್ತು, ಅವ್ರು ಶಿಕ್ಷೆ ಕೊಟ್ಟಿದ್ವಿ, ಕರೆಕ್ಟ್ ಅದ ಕೊಟ್ಟಿದ್ದವು ಅನ್ನೋಂಥ ವಾದವನ್ನು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಈ ಕಾಲು ತುಳಿತದ ಚರ್ಚೆ ಕಳೆದ ವಾರದಿಂದ ಸ್ಟಾರ್ಟ್ ಅದ. ಅದಕ್ಕಾಗಿ ಇನ್ನೂ ಏನೇನು ಯಾರು ಎಷ್ಟು ಬೆಲೆ ಆಗ್ತಾರೆ ಗೊತ್ತಿಲ್ಲ. ಈಗಂತ ದಯಾನಂದ್ ಪೊಲೀಸ್ ಕಮಿಷನರ್ ಹೌದು, ಪೊಲೀಸ್ ಕಮಿಷನರ್ ಆಯಿತು, ಇನ್ನುಳಿದ ಕಮಿಷನರ್ಗಳು ಮತ್ತು ಅದೇ ಕಾಲಕ್ಕೆ ಜನನೂ ಇದ್ರ ಬಗ್ಗೆ ಇನ್ನಷ್ಟು ಕುತೂಹಲದಿಂದ ಚರ್ಚೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯರು ತಪ್ಪೇನೋ ಆಯಿತು ಅವರಿಂದ, ಅವ್ರ ಸರ್ಕಾರದಿಂದ. ಆದರೆ ಕ್ವಿಕ್ಕಾಗಿ ನಮ್ಮದು ಸರಿಪಡಿಸ್ಕೊಂಡ 4-5-6 ತನಿಖಾ ಸಂಸ್ಥೆಗಳನ್ನ ತನಿಖೆಗೆ ಗುರಿಪಡಿಸಿದ್ದನ್ನು ಗಮನಿಸಿದಾಗ ಇದು ಒಂದು ರೀತಿ ಹೌದಪ್ಪ ಸಿದ್ದರಾಮಯ್ಯನವರು ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥ